ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಆಯಿಷಾ, ನಿನಗೆ ಆಂಜನೇಯ ಗೊತ್ತಾ? ಅದು ಯಾರು ಅತ್ತಿಗೆ? ನಿನಗೆ ಆವತ್ತು ಗಣೇಶನ ಕತೆ ಹೇಳಿದ್ದೇನಲ್ಲ, ಅದೇ ರೀತಿ ಆಂಜನೇಯ ಕೂಡ ಒಬ್ಬ ದೇವರು ಎಂದಳು. ಇಂದು ಆಯಿಷಾಳಿಗೆ ಆಂಜನೇಯನ ಕಥೆಯನ್ನು ಹೇಳಬೇಕು ಎಂದು ನಿರ್ಧರಿಸಿದ್ದಳು ಜಾನಕಿ. ಹೌದಾ ಅತ್ತಿಗೆ, ಹಾಗಾದ್ರೆ ಹೇಳಿ ಎಂದು ಕುತೂಹಲ ತೋರಿದಳು. ಆಯಿಷಾ, ಆಂಜನೇಯ ಎಲ್ಲರಿಗಿಂತ ತುಂಬಾ ಬಲಶಾಲಿಯಾದವನು. ತನ್ನ ಎದೆಯಲ್ಲಿ ಶ್ರೀರಾಮನಿಗೆ ಬಿಟ್ಟು ಬೇರೆ ಯಾರಿಗೂ ಜಾಗ ಕೊಡದವನು. ಸಣ್ಣ ವಯಸ್ಸಿನಲ್ಲಿಯೇ ಹಲವಾರು ಸಾಹಸ ಮಾಡಿದವನು. ನಿನಗೆ ಗೊತ್ತಾ ಆಯಿಷಾ, ಆಂಜನೇಯ ಚಿಕ್ಕವನಿರುವಾಗಲೇ ಬೃಹಸ್ಪತಿಯ ಕೋರಿಕೆಯ ಮೇರೆಗೆ ತನ್ನ ತಂದೆಗಾಗಿ ಸಂಜೀವಿನಿ ಪರ್ವತವನ್ನೇ ಸಾಗರದಿಂದ ತಂದಿದ್ದನು. ಮಗನ ಈ ಸಾಹಸ ನೋಡಿದ ಅವನ ತಾಯಿ ಅಂಜನಾದೇವಿಗೆ ಬಹಳವೇ ಸಂತೋಷವಾಗಿತ್ತು. ಇನ್ನೊಮ್ಮೆ ರಾಮ ರಾವಣರ ಯುದ್ಧದಲ್ಲಿ ಅನೇಕರು ಪ್ರಜ್ಞೆ ಕಳೆದುಕೊಂಡಾಗ ಅವರನ್ನು ಬದುಕಿಸಲು ಆಂಜನೇಯನಿಗೆ ಸಂಜೀವಿನಿ ತರಲು ಹೇಳಿದಾಗ ಆ ಸಂಜೀವಿನಿ ಯಾವುದು ಎಂದು ತಿಳಿಯದೆ ಇಡೀ ಬೆಟ್ಟವನ್ನೇ ಹೊತ್ತು ತಂದ ಬಲಶಾಲಿ ಅವನು ಎಂದು ಜಾನಕಿ ಕತೆ ಹೇಳುತ್ತಿದ್ದರೆ ಆಯಿಷಾ ಎಷ್ಟು ಆಸಕ್ತಿಯಿಂದ ಕತೆ ಕೇಳುತ್ತಿದ್ದಳೋ ಅಷ್ಟೇ ಆಸಕ್ತಿಯಿಂದ ಮಹಾನ್ ಕೂಡ ಕಣ್ಣು ಮಿಟುಕಿಸದೆ ಜಾನಕಿಯನ್ನು ನೋಡಿಕೊಂಡು ಮೋಡಿಗೆ ಒಳಗಾದವನಂತೆ ಕತೆ ಕೇಳುತ್ತಿದ್ದನು. ಜಾನಕಿ ಕತೆ ಹೇಳುವಾಗಲೇ ಆಯಿಷಾ ನಿದ್ದೆಗೆ ಜಾರಿದಳು. ಅವಳು ನಿದ್ದೆ ಮಾಡುತ್ತಿರುವುದನ್ನು ಅರಿತವಳು ಅಲ್ಲಿಂದ ಏಳಲು ನೋಡಿದ್ರೆ ಅವಳ ತೋಳಿನಲ್ಲಿ ಮಲಗಿದ್ದ ಆಯಿಷಾ ಎಚ್ಚರವಾಗುತ್ತಾಳೆ ಎಂದು ಯೋಚಿಸಿ ನಿಧಾನವಾಗಿ ಅವಳ ತಲೆಯನ್ನು ಹಾಸಿಗೆ ಮೇಲೆ ಇರಿಸಲು ನೋಡಿದರೆ ಅಷ್ಟಕ್ಕೆ ಎಚ್ಚರವಾದ ಆಯಿಷಾ ಅತ್ತಿಗೆ ಎಂದು ಅಳುತ್ತಾ ಮರಳಿ ತೋಳಿನ ಮೇಲೆ ಮಲಗಿದಳು. ಜಾನಕಿ, ಈಗ ನಿದ್ದೆಗಣ್ಣಿನಲ್ಲಿ ಎದ್ದರೆ ಅಳುತ್ತಾಳೆ. ನಾನು ದೂರದಲ್ಲಿ ಮಲಗುತ್ತೇನೆ, ನೀನು ಇಲ್ಲೇ ಮಲಗು ಎಂದು ಗೋಡೆ ಕಡೆ ಮುಖ ಮಾಡಿ ಮಲಗಿದನು. ಅಲ್ಲಿ ಮಹಾನನಿಗೆ ಜಾನಕಿಯ ಅಂಜಿಕೆ ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ಜಾನಕಿಗೂ ನಿದ್ದೆ ಬರುತ್ತಿದ್ದರಿಂದ ಹಾಗೆ ಮಲಗಿದಳು. ಸರಿ ರಾತ್ರಿಯಲ್ಲಿ ಎಚ್ಚರವಾದವಳಿಗೆ ಮೈ ಮೇಲೆ ಏನೋ ಇರುವಂತೆ ಭಾರ ಎನಿಸಿತು. ಇದೇನಿದು, ಯಾರೋ ನನ್ನ ಹಿಡಿದಿರುವ ಹಾಗೆ ಎನಿಸುತ್ತಿದೆಯಲ್ಲ ಎಂದು ಹೇಳುತ್ತಲೇ ಕಣ್ಣು ಬಿಟ್ಟು ನೋಡಿದರೆ ಆಯಿಷಾ ಮಹಾನನ ತೋಳಿನ ಮೇಲೆ ತಲೆ ಇರಿಸಿ ಎದೆಗೂಡನ್ನು ಅಪ್ಪಿ ಮಲಗಿದ್ದರೆ ಜಾನಕಿ ಚಾಚಿದ ಅವನ ಹಸ್ತದ ಮೇಲೆ ತಲೆ ಇರಿಸಿ ಅತಿ ಸಮೀಪ ಮಲಗಿದ್ದಳು. ಮಹಾನನ ಉದ್ದನೆಯ ಕೈ ಚಾಚಿ ಆಯುಷಾಳ ಜೊತೆಗೆ ಜಾನಕಿಯ ನಡುವಿನ ಮೇಲೆ ಕೈ ಹಾಕಿ ಮಲಗಿದ್ದನು. ಮಲಗಿಯೇ ಸ್ವಲ್ಪ ತಲೆ ಎತ್ತಿ ಅವನು ಕೈ ಹಾಕಿರುವುದನ್ನು ನೋಡಿದವಳು, ಆಯಿಷಾ ಎದ್ದರೆ ಅಳುತ್ತಾಳೆ, ಇಲ್ಲಿಯೇ ಮಲಗು ಎಂದವನು ನಾನೇನು ಬೀಳ್ತೀನಿ ಎನ್ನುವ ಹಾಗೆ ಪಕ್ಕಕ್ಕೆ ಎಳೆದು ಬಿಗಿಯಾಗಿ ಹಿಡಿದು ಮಲಗಿದ್ದಾನೆ. ಅಲ್ಲ, ಹೀಗೆ ಮಗುವಿನ ಸಮೀಪ ಅವನು ಮಲಗಿದರೆ ಅವಳು ಉಸಿರು ಕಟ್ಟುವುದಿಲ್ಲವಾ ಎಂದು ಹೇಳಿಕೊಳ್ಳುತ್ತಲೇ ತನ್ನ ಮೇಲಿನ ಅವನ ಕೈ ತೆಗೆಯಲು ನೋಡಿದರೆ ಅವಳಿಂದ ಸಾಧ್ಯವಾಗಲಿಲ್ಲ. ಗಣಿ, ಅದಿಷ್ಟು ಗಟ್ಟಿ ಇದ್ದಾನೆ, ಮೊದಲು ಇವನನ್ನು ಏಳಿಸು ಎಂದು ತನ್ನ ಗಣಿ ಬಳಿ ಮೊರೆ ಇಟ್ಟಳು. ಹಲ್ಲು ಕಚ್ಚಿ ನಿಧಾನವಾಗಿ ಮಹಾನ್ ಎಂದಳು. ಅವನಿಗೆ ಎಚ್ಚರವಾಗಲಿಲ್ಲ. ಕುಂಭಕರ್ಣನ ತಮ್ಮ ಅನ್ಸುತ್ತೆ, ಕರೆದರೂ ಎಚ್ಚರ ಇಲ್ಲ ಎಂದವಳು ಸ್ವಲ್ಪ ಗಡ್ಡವಿದ್ದ ಕೆನ್ನೆಯನ್ನು ನಿಧಾನವಾಗಿ ಗಿಲ್ಲುವ ರೀತಿ ಹಿಡಿದವಳು. ಮಹಾನ್, ಎದ್ದೇಳು ಎಂದರೆ ಅವಳ ಮಾತಿಗೆ ಕತ್ತು ಅಲುಗಿಸಿದವನು, ಛೆ, ಸೊಳ್ಳೆ ಬಂದಿದೆ ಇವತ್ತು ಎಂದು ಗೊಣಗಿಕೊಂಡವನು ಮತ್ತೆ ಮಲಗಿದನು. ಏನು, ಸೊಳ್ಳೆಯ? ಮಾಡ್ತೀನಿ ನಿನಗೆ ಎಂದು ಅದೇ ಕೆನ್ನೆಯನ್ನು ಜೋರಾಗಿ ಗಿಲ್ಲಿದಳು. ಅದರ ಉರಿಗೆ ಆ ಎನ್ನುತ್ತಲೇ ಎಚ್ಚರಗೊಂಡನು. ಆದ್ರೆ ಅವಳ ನಡುವಿನ ಮೇಲಿದ್ದ ಕೈ ಮಾತ್ರ ತೆಗೆದಿರಲಿಲ್ಲ. ಅವಳ ಕೈ ಕೆನ್ನೆಯ ಮೇಲಿರುವುದನ್ನು ನೋಡಿದವನು, ಜಾನಕಿ, ಯಾಕೆ ಹಾಗೆ ಗಿಲ್ಲಿದೆ ಎಂದನು. ಕುಂಭಕರ್ಣನ ತಮ್ಮ ನೀನು, ಕೂಗಿದ್ರೆ ಎಚ್ಚರವಾಗ್ಲಿಲ್ಲ, ಅದಕ್ಕೆ ಹಾಗೆ ಮಾಡಿದೆ ಎಂದಳು. ನನ್ನನ್ನು ಯಾಕೆ ಎಚ್ಚರ ಮಾಡಿದೆ ಎಂದು ಗದರುವ ರೀತಿಯಲ್ಲಿ ಹೇಳಿದನು. ನಿದ್ದೆ ಹಾಳು ಮಾಡಿದವಳ ಮೇಲೆ ಆಗಲೇ ಕೋಪಗೊಂಡಿದ್ದನು. ನೀನು ಎಚ್ಚರವಾಗದೆ ಇದ್ದರೆ ನನಗೇನು ಆಗಬೇಕಾಗಿಲ್ಲ, ಮೊದಲು ನನ್ನ ಮೇಲೆ ಹಾಕಿರುವ ಕೈ ತೆಗಿ ಎಂದಳು. ಜಾನಕಿ ಹೇಳಿದ ಮೇಲೆಯೇ ಅವನ ಗಮನ ತನ್ನ ಕೈ ಮೇಲೆ ಹೋಗಿತು. ತಕ್ಷಣಕ್ಕೆ ಕೈ ಹಿಂದೆ ತೆಗೆದುಕೊಂಡಿದ್ದನು. ನಂತರ ಮೇಲೆದ್ದವಳು, ಸ್ವಲ್ಪ ದೂರ ಸರಿದು ಮಲಗಿಕೊ, ಹೀಗೆ ಮಗುವನ್ನು ಅವುಚಿ ಮಲಗಿದರೆ ಅವಳಿಗೆ ಉಸಿರು ಕಟ್ಟುತ್ತದೆ, ಮಗುವಿನ ಮೇಲೆ ಕಾಳಜಿಯಿಂದ ಹೇಳಿದಳು. ಜಾನಕಿ ಹೇಳಿದ ಮೇಲೆ ಆಯಿಷಾಳನ್ನು ತನ್ನ ತೋಳಿನಿಂದ ಕೆಳಗಿಳಿಸಿ ಹಿಂದೆ ಸರಿದು ಮಲಗಿದನು. ಜಾನಕಿ ಹೇಳಿದ ಹಾಗೆ ಆಯಿಷಾಳ ಮುಖವೆಲ್ಲ ಬೆವೆತು ಹೋಗಿತ್ತು.
ತನ್ನ ಸೆರಗಿನಿಂದ ಅವಳ ಮುಖವನ್ನು ಒರೆಸಿದವಳು, ನೋಡು ಎಷ್ಟು ಬೆವೆತಿದ್ದಾಳೆ ಎಂದು ಹೇಳುತ್ತಾ ಅದೇ ಸೆರಗಿನಿಂದ ಗಾಳಿ ಬೀಸಿದಳು. ಆ ಗಾಳಿ ರೆಹಮಾನನಿಗೂ ಬಡಿಯುತ್ತಿದ್ದರಿಂದ ಅವನಿಗೂ ಹಿತವೆನಿಸುತ್ತಿತ್ತು. ಯಾವುದೋ ಜನ್ಮದಲ್ಲಿ ತಾಯಿ ಮಗಳ ಬಾಂಧವ್ಯ ಹೊಂದಿದ್ದರು ಎನಿಸುತ್ತದೆ. ಈ ಜನ್ಮದಲ್ಲಿ ಜಾನಕಿ ಮತ್ತು ಆಯಿಷಾಳನ್ನು ಈ ರೀತಿ ಬಂಧಿಸಿದೆ ಆ ವಿಧಿ. ಆದ್ರೆ ಅದು ಎಷ್ಟು ದಿನದ ಬಂಧ ಎಂದು ಯಾರಿಗೂ ತಿಳಿದಿಲ್ಲ. ಧಾನಿಯಾ, ನಿಮ್ಮ ಡ್ಯಾಡಿ ಅಲ್ಲಿಯೇ ಕುಳಿತಿದ್ದಾರೆ. ಮೊದಲೇ ಇದರ ಬಗ್ಗೆ ಯಾರೂ ಮಾತನಾಡಬಾರದು ಎಂದು ಹೇಳಿದ್ದಾರೆ. ಹಾಗಿದ್ದಾಗ ನನ್ನ ಮಾತನ್ನು ಕೇಳಿ ಬೈದು ಬಿಟ್ಟರೆ ಆ ಹುಡುಗಿಯ ಮುಂದೆ ಮತ್ತೆ ನನಗೆ ಅವಮಾನವಾಗುತ್ತದೆ. ನನಗೇಕೋ ಭಯವಾಗುತ್ತಿದೆ ಎಂದರು ಫಾತಿಮಾ. ಇಲ್ಲ ಮಾಮ್, ಏನಾಗಲ್ಲ. ಡ್ಯಾಡ್ ಏನಾದ್ರೂ ಇವತ್ತು ಅವಳ ಪರವಹಿಸಿ ಮಾತನಾಡಿದ್ರೆ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುತ್ತದೆ. ಮೊದಲು ಹೋಗಿ ನೀವು ಮಾತನಾಡಿ. ಅಣ್ಣ ಇನ್ನೇನು ತಿಂಡಿ ತಿಂದು ಮುಗಿಸಿ ಇಲ್ಲಿಂದ ಹೊರಡುತ್ತಾನೆ. ಮತ್ತೆ ಇಂತಹ ಅವಕಾಶ ಸಿಗುವುದಿಲ್ಲ. ಮೊದಲು ಹೋಗಿ ಮಾತನಾಡಿ ಎಂದು ತನ್ನ ತಾಯಿಯನ್ನು ಮುಂದೆ ದೂಡಿದಳು. ದಾನಿಯ ತನ್ನ ಯೋಜನೆಯ ಮೂಲಕ ಇಂದು ಜಾನಕಿಯನ್ನು ತಾಯಿಯ ಮೂಲಕ ಒಂದು ಅಗ್ನಿ ಪರೀಕ್ಷೆಗೆ ಒಳಪಡಿಸುತ್ತಿದ್ದಳು. ದಾನಿಯ ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಸಲುವಾಗಿ ತಾನು ಅಲ್ಲೇ ಮರೆಯಲ್ಲಿ ನಿಂತು ತಾಯಿಯನ್ನು ತನ್ನ ಅಣ್ಣನ ಬಳಿ ಕಳುಹಿಸಿದ್ದಳು. ಮಹಾನ್, ನಿನಗೆ ಬಿಡುವಿದ್ದರೆ ನಾನು ಇವತ್ತು 5 ನಿಮಿಷ ಮಾತನಾಡಬಹುದಾ ಎಂದರು. ಅವರು ಹೇಳಿದ ರೀತಿಯಿಂದಲೇ ವಿಷಯ ಗಂಭೀರವಾಗಿದೆ ಎಂದು ತಿಳಿದು ಹೋಗಿತ್ತು ಮಹಾನನಿಗೆ. ಆದರೆ ಅಬ್ದುಲ್ ಅವರು ಅಲ್ಲಿಯೇ ಕುಳಿತಿದ್ದರಿಂದ ಅವರು ಏನು ಹೇಳುವರು ಎಂಬ ಭಯ ಫಾತಿಮಾ ಅವರಿಗೆ ಕಾಡುತ್ತಲೇ ಇತ್ತು. ತಿಂಡಿ ತಿಂದು ಮುಗಿಸಿದವನು, ಅದೇನು ಹೇಳಿ ಮಾಮ್ ಎಂದು ಕರವಸ್ತ್ರದಲ್ಲಿ ಕೈ ಮತ್ತು ಬಾಯಿ ಒರೆಸಿಕೊಂಡು ಕುಳಿತನು. ನೋಡು, ಈಗಾಗ್ಲೇ ಮದುವೆ ಆಗಿ ಹೋಗಿದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಆಗಿರುವುದನ್ನು ಈಗ ಬದಲಾಯಿಸಲು ಸಾಧ್ಯವಿಲ್ಲ. ಅಲ್ಲದೆ ನಿನ್ನ ತಂದೆ ಪ್ರತಿದಿನ ನೋವು ತಿನ್ನುವುದನ್ನು ನನ್ನಿಂದ ನೋಡಲು ಸಾಧ್ಯವಾಗುವುದಿಲ್ಲ. ಈಗ ನಿನ್ನ ಹೆಂಡತಿಯನ್ನು ಈ ಮನೆ ಸೊಸೆ ಎಂದು ಒಪ್ಪದೆ ವಿಧಿಯಿಲ್ಲ. ಆದರೆ ಇದಕ್ಕೆ ನನ್ನದೊಂದು ಕಂಡೀಷನ್ ಇದೆ ಎಂದು ಅಲ್ಲಿಗೆ ನಿಲ್ಲಿಸಿದರು. ಫಾತಿಮಾ ಮಾತು ಕೇಳುತ್ತಿದ್ದ ಹಾಗೆ ಅಡಿಗೆ ಮನೆಯಲ್ಲಿ ನಗ್ಮಾ ಅವರ ಜೊತೆ ಕೆಲಸ ಮಾಡುತ್ತಿದ್ದವಳ ಕೈಗಳು ತಟಸ್ಥವಾಗಿ, ಕಿವಿಗಳು ಫಾತಿಮಾ ಅವರ ಮಾತುಗಳೆಡೆಗೆ ಏನು ಹೇಳುತ್ತಾರೆ ಎಂದು ಚುರುಕಾದವು. ಮಹಾನನಿಗೆ ತಾಯಿಯ ಮಾತು ಕೇಳಿ ಆಶ್ಚರ್ಯವಾಯಿತು. ಇದೇನು ಮಾಮ್, ಏನೇನೋ ಮಾತನಾಡುತ್ತಿದ್ದೀರಾ, ಅದೇನು ಕಂಡೀಷನ್ ಎಂದು ಹೇಳುವವನ ನೋಟ ಮಾತ್ರ ಅಡುಗೆ ಮನೆಯಲ್ಲಿದ್ದ ಮಡದಿಯೆಡೆಗಿತ್ತು. ನಿನ್ನ ಹೆಂಡತಿ ನಮ್ಮ ಧರ್ಮಕ್ಕೆ ಮತಾಂತರವಾಗಬೇಕು ಎಂದು ಫಾತಿಮಾ ಅವರು ಹೇಳುತ್ತಿದ್ದ ಹಾಗೆ, ಮಾಮ್ ಏನು ಹೇಳ್ತಿದ್ದೀರಾ ಎಂದು ಹೇಳುತ್ತಾ ಒಡನೆ ಎದ್ದು ನಿಂತನು. ಅಡಿಗೆ ಮನೆಯಲ್ಲಿದ್ದವಳಿಗೆ ಫಾತಿಮಾ ಅವರ ಮಾತು ಕೇಳಿ ಭೂಮಂಡಲವೇ ಕುಸಿದಂತಹ ಅನುಭವವಾಗಿತ್ತು. ಒಡನೆ ಕೈಕಾಲುಗಳು ಶಕ್ತಿ ಕಳೆದುಕೊಂಡ ಅನುಭವವಾಗಿ ನಿಲ್ಲಲು ಆಗದೆ ಅಡಿಗೆ ಮನೆಯ ಶೆಲ್ಫ್ ಹಿಡಿದು ನಿಂತಳು. ಹೌದು, ನಿನ್ನ ಹೆಂಡತಿಯನ್ನು ನಾವು ಸೊಸೆ ಎಂದು ಒಪ್ಪಿಕೊಳ್ಳಬೇಕು ಎಂದರೆ ಅವಳ ಧರ್ಮವನ್ನು ಬಿಟ್ಟು ನಮ್ಮ ಧರ್ಮಕ್ಕೆ ಮತಾಂತರವಾಗಬೇಕು. ನಾವು ಹೇಳಿದ ಹಾಗೆ ಕೇಳ್ಬೇಕು. ಹೀಗಿದ್ದರೆ ಮಾತ್ರ ನಾವು ಅವಳನ್ನು ಸೊಸೆ ಎಂದು ಒಪ್ಪಿಕೊಳ್ಳುತ್ತೇವೆ. ಈ ಮನೆಯಲ್ಲಿ ಅವಳಿಗೆ ಸಿಗಬೇಕಾದ ಗೌರವ ಎಲ್ಲವೂ ಸಿಗುತ್ತದೆ. ಈ ಮನೆಯಲ್ಲಿ ಮಾತ್ರವಲ್ಲ, ಹೊರಗೆ ಕೂಡ ನಮ್ಮ ಸೊಸೆ ಎಂದು ಅವಳ ಗೌರವ ಇನ್ನೂ ಹೆಚ್ಚಾಗುತ್ತದೆ ಎಂದರು. ಅಲ್ಲಿಯೇ ಇದ್ದ ಅಬ್ದುಲ್ ಅವರು ಮಾತ್ರ ಇದಕ್ಕೂ ತನಗೂ ಸಂಬಂಧ ಇಲ್ಲ ಎನ್ನುವಂತೆ ಸುಮ್ಮನೆ ಕುಳಿತಿದ್ದರು. ರೆಹಮಾನ್ ತಾಯಿಯ ಮಾತಿಗೆ ಏನು ಪ್ರತ್ಯುತ್ತರ ನೀಡಬೇಕು ಎಂದು ತಿಳಿಯದೆ ಕಂಗಾಲಾದನು. ಜಾನಕಿ ಮತಾಂತರವಾಗುವುದೇ, ಅದು ಸಾಧ್ಯವೇ ಎಂದು ಮನದಲ್ಲಿಯೇ ಹೇಳಿಕೊಂಡನು. ಆದರೆ ಗೋಡೆಯ ಮರೆಯಲ್ಲಿ ನಿಂತು ಇವರ ಮಾತು ಕೇಳುತ್ತಿದ್ದವನಿಗೆ ಈ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು. ಯಾಕೆ ಮೌನವಾದೆ ಮಹಾನ್? ಈ ನನ್ನ ಮಾತಿಗೆ ನಿನ್ನ ಒಪ್ಪಿಗೆ ಇದೆ ಎಂದು ಹೇಳು. ನಿನ್ನ ತಂದೆಯ ಮೇಲೆ ನಿನಗೆ ನಿಜವಾಗಿಯೂ ಪ್ರೀತಿ ಇದ್ದರೆ ನಿನ್ನ ಹೆಂಡತಿಯನ್ನು ನಮ್ಮ ಧರ್ಮಕ್ಕೆ ಮತಾಂತರವಾಗಲು ಹೇಳು. ಇದರಿಂದ ಕಳೆದುಕೊಂಡಿರುವ ನಿನ್ನ ತಂದೆಯ ಗೌರವ ಮರಳಿ ಬರಬಹುದು. ಈ ಊರಿನಲ್ಲಿ ನಿನ್ನ ತಂದೆ ತಲೆ ಎತ್ತಿ ನಡೆಯಬಹುದು. ತನ್ನ ಮಗನ ದೌರ್ಬಲ್ಯ ಅವನ ತಂದೆ ಎಂದು ಚೆನ್ನಾಗಿ ಅರಿತಿದ್ದವರು ಇಲ್ಲಿ ಮಾತಿನ ಮಧ್ಯೆ ಅಬ್ದುಲ್ ಅವರನ್ನು ಎಳೆದಿದ್ದರು ಫಾತಿಮಾ. ಮಹಾನನಿಗೆ ತಂದೆ ಎಂದರೆ ಮೊದಲೇ ಹುಚ್ಚು ಪ್ರೀತಿ. ಅವರಿಗೋಸ್ಕರ ಅವನ ತಾಯಿ ಹೇಳಿದ ಮಾತಿಗೆ ನಿಜವಾಗಿಯೂ ಒಪ್ಪುತ್ತಾನ ಎಂದು ನೆನೆದವಳಿಗೆ ಹೃದಯ ಸ್ತಬ್ಧವಾಗಿತ್ತು. ಇಲ್ಲ, ಇವತ್ತು ಕೂಡ ನಾನು ಮಾತನಾಡಲಿಲ್ಲ ಎಂದರೆ ಮುಂದೆ ಈ ಅವಕಾಶ ನನಗೆ ಸಿಗುವುದಿಲ್ಲ. ಇಷ್ಟು ದಿನ ಹೇಗೋ ಮೌನವಾಗಿ ಎಲ್ಲವನ್ನು ಸಹಿಸಿಕೊಂಡು ಬಂದೆ. ಈ ವಿಷಯವನ್ನು ಮಾತ್ರ ನನ್ನಿಂದ ಸಹಿಸಲು ಸಾಧ್ಯವಾಗುವುದಿಲ್ಲ. ಇವತ್ತು ಇವರ ಆಲೋಚನೆಗಳಿಗೆ, ಎಲುಬಿಲ್ಲದ ನಾಲಿಗೆಯಲ್ಲಿ ಆಡುವ ಮಾತುಗಳಿಗೆ ಪೂರ್ಣ ವಿರಾಮ ಇಡಲೇಬೇಕು ಎಂದು ಯೋಚಿಸಿದವಳು ಕಣ್ಣಿನಲ್ಲಿ ಹರಿಯುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಡೈನಿಂಗ್ ಟೇಬಲ್ ಬಳಿ ಬಂದಿದ್ದಳು.
ಅವಳನ್ನೇ ನೋಡುತ್ತಿದ್ದ ನಗ್ಮಾ ಅವರಿಗೆ ಜಾನಕಿಯ ಪರಿಸ್ಥಿತಿಯನ್ನು ನೋಡಿ ಭಯವಾಗಿ ಅವರು ಕೂಡ ಅವಳ ಹಿಂದೆಯೇ ಬಂದಿದ್ದರು. ನೀವ್ ಏನ್ ಮಾತಾಡ್ತಿದ್ದೀರಾ ಎಂಬುದರ ಅರಿವಿದೆಯಾ ನಿಮಗೆ ಎಂದು ಫಾತಿಮಾ ಮುಂದೆ ನಿಂತು ಕೋಪದಲ್ಲಿಯೇ ಹೇಳಿದಳು. ಹೇ ಹುಡುಗಿ, ನಾನು ನಿನ್ನ ಬಳಿ ಮಾತನಾಡುತ್ತಿಲ್ಲ, ನನ್ನ ಮಗನ ಬಳಿ ಮಾತನಾಡುತ್ತಿರುವುದು ಎಂದು ಫಾತಿಮಾ ಅವರು ಕೂಡ ಏರು ಧ್ವನಿಯಲ್ಲಿಯೇ ಮಾತನಾಡಿದರು. ನಿಮ್ಮ ಮಗನ ಬಳಿ ಮಾತನಾಡುವುದಿದ್ದರೆ ಅವರ ವಿಷಯ ಮಾತ್ರ ಮಾತನಾಡಿ. ನನ್ನ ವಿಷಯ ಮಾತನಾಡಲು ನೀವ್ಯಾರು? ಆಗಿನಿಂದಲೂ ನಾನು ನೋಡುತ್ತಲೇ ಇದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಮಾತನಾಡುತ್ತಲೇ ಇದ್ದೀರಾ. ನನ್ನ ಉಸಿರು ಎಂದು ತಿಳಿದಿರುವ ನನ್ನ ಧರ್ಮವನ್ನು, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನನ್ನ ಧರ್ಮವನ್ನು ನೀವು ಹೇಳಿದ ತಕ್ಷಣ ನಾನು ಬದಲಾಯಿಸುತ್ತೇನೆ ಎಂದು ಅದು ಹೇಗೆ ನೀವೇ ನಿರ್ಧಾರ ಮಾಡಿದ್ರಿ? ನಿಮ್ಮ ಧರ್ಮ ನಿಮಗೆ ಹೆಚ್ಚಾದ್ರೆ ನನ್ನ ಧರ್ಮ ನನಗೆ ಹೆಚ್ಚು. ನಾನು ಪೂಜಿಸುವ ನನ್ನ ಧರ್ಮವನ್ನು ಬಿಡು ಎಂದು ಹೇಳಲು ಇಲ್ಲಿ ನಿಮಗ್ಯಾರಿಗೂ ಆ ಹಕ್ಕು ಇಲ್ಲ. ನೀವು ಹೇಳಿದ ನನ್ನ ಧರ್ಮವನ್ನು ಬಿಟ್ಟರೆ ಸಿಗುವ ಸೊಸೆಯ ಪಟ್ಟ ನನಗೆ ಬೇಕಾಗಿಲ್ಲ ಎಂದು ಧೈರ್ಯವಾಗಿ ಫಾತಿಮಾ ಅವರ ಎದುರಿಗೆ ಮಾತನಾಡಿದವಳು, ಇನ್ನೊಮ್ಮೆ ನನ್ನ ಮತಾಂತರದ ಬಗ್ಗೆ ಯಾರಾದ್ರೂ ಮಾತನಾಡಿದರೆ ಈ ದೇಹದಲ್ಲಿನ ಉಸಿರು ಆ ಕ್ಷಣವೇ ನಿಲ್ಲುತ್ತದೆ ಎಂದು ಉರಿಯುತ್ತಿರುವ ಕಣ್ಣುಗಳಿಂದಲೇ ಕೋಪದಲ್ಲಿ ರೆಹಮಾನನ ಕಡೆ ತಿರುಗಿ ಹೇಳಿದವಳು ಅಲ್ಲಿಂದ ತನ್ನ ಕೋಣೆಗೆ ಹೋಗಿದ್ದಳು. ಜಾನಕಿ ಆಡಿದ ಪ್ರತಿಯೊಂದು ಮಾತು ಅಲ್ಲಿ ನಿಂತಿದ್ದವರ ಎಲ್ಲರ ಕಿವಿಗೂ ಶಂಖದಿಂದ ಬಂದಂತಹ ನಾದದಂತೆ ಅಪ್ಪಳಿಸುತ್ತಿದ್ದವು. ಎಲ್ಲರಿಗೂ ಅವಳ ಮಾತು ಕೇಳಿ ಆಶ್ಚರ್ಯವಾಗಿತ್ತು. ಇಷ್ಟು ದಿನ ಮೌನದೋರಿಗೆ ರಾಯಭಾರಿಯಾಗಿದ್ದವಳು ಇಷ್ಟು ದಿಟ್ಟೆಯಾಗಿ ಜೋರು ಧ್ವನಿಯಲ್ಲಿ ಒಂದಿನಿತು ತೊದಲದೆ ಮಾತನಾಡುವುದನ್ನು ನೋಡಿ ಎಲ್ಲರೂ ಸ್ತಬ್ಧವಾಗಿ ನಿಂತಿದ್ದರು. ತನ್ನ ಸೊಸೆಯ ಬಾಯಿಯಿಂದ ಇದೇ ಮಾತುಗಳ ನಿರೀಕ್ಷೆಯಲ್ಲೇ ಇದ್ದವರಂತೆ ಜಾನಕಿ ಅತ್ತ ಹೋಗುತ್ತಿದ್ದ ಹಾಗೆ ಮುಗುಳು ನಕ್ಕವರು ಅಲ್ಲಿಂದ ಎದ್ದು ಹೊರಟಿದ್ದರು. ಅಬ್ದುಲ್ ಬಹುಶಃ ಇಂದು ಅಲ್ಲಿ ರಫೀಕ್ ಅವರು ಇದ್ದಿದ್ದರೆ ತನ್ನ ಅಣ್ಣನ ನಗುವಿಗೆ ಕಾರಣ ಕಂಡುಹಿಡಿಯುತ್ತಿದ್ದರೇನು. ಆದರೆ ಅವರು ಅಲ್ಲಿ ಇರಲಿಲ್ಲ. ಇಂದು ರೆಹಮಾನ್ ಹೊಸ ಜಾನಕಿಯನ್ನು ನೋಡಿದನು. ಅವಳ ಉರಿಯುವ ಕಣ್ಣುಗಳು, ಧೈರ್ಯದಿಂದ ಆಡಿದ ಮಾತುಗಳು ಮತ್ತು ಉಸಿರು ನಿಲ್ಲುತ್ತದೆ ಎಂದು ಕೊನೆಯಲ್ಲಿ ಆಡಿದ ಮಾತು ಎಲ್ಲವನ್ನು ಮತ್ತೊಮ್ಮೆ ಮನನ ಮಾಡಿಕೊಳ್ಳುತ್ತಿದ್ದನು. ಎಲ್ಲವನ್ನು ಜಾನಕಿ ಹೇಳಿ ಹೋಗಿರುವಾಗ ತಾಯಿಯ ಬಳಿ ಮಾತನಾಡಲು ತನಗೆ ಮಾತು ಇಲ್ಲ ಎಂಬಂತೆ ಅಲ್ಲಿಂದ ಹೆಂಡತಿಯನ್ನು ಎದುರುಗೊಳ್ಳುವ ಧೈರ್ಯವಿಲ್ಲದೆ ಆಚೆಗೆ ಹೋಗಿದ್ದನು. ಈ ಬಾರಿ ಜಾನಕಿಯಿಂದ ಸೋಲು ಒಂದೇ ಅಲ್ಲ, ಅವಮಾನ ಕೂಡ ಆಯ್ತು ಎಂದು ಫಾತಿಮಾ ಕೋಪ ಮಾಡಿಕೊಂಡು ಕೈ ಮುಷ್ಟಿ ಹಿಡಿದರು. ಅಲ್ಲದೆ ಅಬ್ದುಲ್ ಅವರು ಏನು ಮಾತನಾಡದೆ ಹೋಗಿದ್ದು ಮತ್ತು ರೆಹಮಾನ್ ಕೂಡ ಹಾಗೆ ಹೋಗಿದ್ದು ಅವರ ಕೋಪ ದುಪ್ಪಟ್ಟಾಗಲು ಕಾರಣವಾಗಿ ಅಲ್ಲಿಂದ ಸರಿದು ಹೋಗಿದ್ದರು. ಈ ಬಾರಿಯೂ ತನ್ನ ಯೋಜನೆ ತಲೆಕೆಳಗಾಯಿತು ಎಂದು ಕೈ ಹಿಸುಕಿಕೊಂಡು ತನ್ನ ಕೋಣೆಗೆ ಹೋಗಿದ್ದಳು ದಾನಿಯಾ. ಎಲ್ಲರ ಮಾತುಗಳನ್ನು ಕೇಳುತ್ತಲೇ ಗೋಡೆಯ ಮರೆಯಲ್ಲಿದ್ದವನು ಜಾನಕಿ ಆಡಿದ ಮಾತುಗಳನ್ನು ಕೇಳಿ ಗೋಡೆಗೆ ಕೈ ಮುಷ್ಟಿ ಮಾಡಿ ಗುದ್ದಿದ್ದನು. ಆತಿಶ್. ಮುಂದುವರಿಯುವುದು. ಧನ್ಯವಾದಗಳು.